ಇದೆಲ್ಲ ಬಂದರೂ ನಿಮ್ಗೆ ಬಿಜೆಪಿ ಗೆಲ್ಬೇಕಾ? ಹೌದಣ್ಣ. ಅದರಿಂದ ಇವಾಗ ಅಂದರೆ ದೇಶದ ಸಾಲ ಜಾಸ್ತಿ ಆಗ್ತಾ ಇದೆ. ಸೊ ನಮಗೇನು ಇದು ಬೇಡ, ನಮ್ಮ ದೇಶ ಸಾಲದಲ್ಲಿ ಇಲ್ದಿರ ಇದ್ರೆ ಸಾಕು. ಫ್ರೀ ಬಸ್ ನಮ್ಗೇನು ಕೊಟ್ಟಿಲ್ಲಲ್ಲ, ಹೆಣ್ಮಕ್ಳಿಗೆಲ್ಲ ಕೊಟ್ಟಿರೋದು. ಕೇಂದ್ರ ಸರ್ಕಾರಕ್ಕೆ ಕೇಳಿದೆ ಸ್ವಲ್ಪ ಈ ಥರ ದುಡ್ಡು, ಈ ಥರ ನಮ್ಮದು ಸ್ವಲ್ಪ ಸಾಲ ಇದೆ ಕೊಡಿ ಅಂತ ಅಂದ್ಬಿಟ್ಟು. ಆದರೆ ಕೇಂದ್ರ ಸರ್ಕಾರ ಇನ್ನೂ ಅದು ಕೊಡ್ತಿಲ್ಲ, ಇನ್ನೂ ಅಷ್ಟು ಬರ್ತಿಲ್ಲ, ಅನ್ಕೊಂಡಷ್ಟು ಬರ್ತಿಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದೇ ಇವ್ರಿಗೆ ಗೊತ್ತಾಗ್ಲಿ ಅಂತ ಕೊಡ್ದಿರ ಇರ್ಬೋದಲ್ಲ. ಅದೇನು ಅದು ವಿವರಿಸಿ, ಹೆಂಗೆ ಅದು? ಅಂದರೆ ಇವಾಗ ಸಾಲ ಇದೆ ಅಂತ ಗೊತ್ತಾದಾಗ ಏನು ಮಾಡ್ತಾರೆ, ಏನು ಮುಂದೆ ಹೆಜ್ಜೆ ಹೆಂಗಿಡ್ತಾರೆ, ಇದನ್ನೆಲ್ಲ ಬಂದ್ ಮಾಡ್ತಾರ ಅಂತ ಕೊಡ್ದಿರ ಹಂಗೆ ಇಟ್ಕೊಂಡಿರ್ಬೋದು, ಆಮೇಲೆ ಕೊಡ್ಬೋದು ಅಂತ ನನ್ನ ಅನಿಸಿಕೆ. ಇದೆಲ್ಲ ಬಂದ್ ಮಾಡ್ತಾರೆ. ಬಂದ್ ಮಾಡಿದ್ರೆ ಒಳ್ಳೇದಾ ಕೆಟ್ಟದಾ? ಒಳ್ಳೇದೇ ಅಂತ ಅನ್ಕೊಂಡು. ಈ ಸಲ ಎಲೆಕ್ಷನ್ ಹೆಂಗೆ ನಡೀತಿದೆ? ಪರವಾಗಿಲ್ಲ, ಸುಮಾರಾಗಿ ನಡೀತಾ ಇದೆ. ಮುಂಚೆ ಥರ ಪೈಪೋಟಿ ಇದೆಯಾ, ಇಲ್ಲಾಂದ್ರೆ ಅಷ್ಟು ಇಲ್ವಾ? ಅಷ್ಟು ಪೈಪೋಟನ್ನು ಕಾಣಿಸ್ತಿಲ್ಲ. ಯಾಕೆ ಆ ಥರ ಕಾಣಿಸ್ತಿಲ್ಲ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಅಂತಂದರೆ ನಾವಂತೂ ಆವತ್ತಿಂದ ಕಾಂಗ್ರೆಸ್ಗೆ ಆಗ್ತಾ ಇರೋದು, ಕಾಂಗ್ರೆಸ್ಗೆ ನಮಗೆಲ್ಲ ಸೌಲಭ್ಯ ಕೊಟ್ಟಿರೋದು ಕಾಂಗ್ರೆಸ್. ಇನ್ನು ಗೌತಮ್ ಅವರು ಬೇರೆ ಕಡೆಯವರು, ಇಲ್ಲಿ ಸ್ಥಳೀಯರಲ್ಲ ಅಂತ ಅಂತಿದ್ದಾರೆ. ಆದರೂ ಗೌತಮ್ ಅವರಿಗೆ ಮತ ಅಂದ್ರಲ್ಲ, ಯಾಕೆ? ಗೌತಮ್ ಅವರು ಅಂತಂದರೆ ಏನೋ ಕಾಂಗ್ರೆಸ್ಗೆ ತಾನೇ ಬಂದಿದ್ದಾರೆ ಬೆಂಗಳೂರಿಂದ. ಕೆಲವ್ರಿಗೆ ಇಷ್ಟ ಇದೆ, ಕೆಲವ್ರಿಗೆ ಇಷ್ಟ ಇದೆ. ಆದರೆ ವ್ಯಕ್ತಿ ನೋಡಿ ಯಾರು ಓಟ್ ಕೊಡಲ್ಲ. ನೀವು ವ್ಯಕ್ತಿ ನೋಡಿ ಓಟ್ ಹಾಕ್ತೀರಾ, ಪಕ್ಷ ನೋಡಿ ಓಟ್ ಹಾಕ್ತೀರಾ? ನಾವು ಪಕ್ಷ ನೋಡಿ ಓಟ್ ಹಾಕೋದು. ಯಾವ ಪಕ್ಷಕ್ಕೆ ಓಟು? ನಾವು ಕಾಂಗ್ರೆಸ್ಗೆ ಹಾಕ್ತೀವಿ. ನರೇಂದ್ರ ಮೋದಿ ಅವರು 10 ವರ್ಷದಿಂದ ಅಭಿವೃದ್ಧಿಗಳು ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಏನು ಮಾಡಲಿಲ್ಲ. ಅವರು ಬಡಬಗ್ಗರಿಗೆ ಏನು ಮಾಡಲಿಲ್ಲ. ರೇಟ್ಗಳು ಇದ್ದಿದ್ದಕ್ಕಿದ್ದಂಗೆ ಎಷ್ಟು ಬೇಕೋ ಅಷ್ಟು ಎತ್ತಾಕಿದ್ರು. ಬಡಬಗ್ಗರು ಪಾಪ ಏನು ಬದುಕೋದು? ಬಡಬಗ್ಗರಿಗೆ ಮನೆಗಳಿಲ್ಲ, ರೋಡ್ಗಳು ಸರಿಯಾಗಿಲ್ಲ. ದರ್ಶನ್ ಬ್ಲಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ, ತಗೊಳ್ಳಿ. ಬ್ರೋ, ಕಪ್ ಯಾರು ಗೆಲ್ಬೇಕು ಬ್ರೋ? RCB ಕ್ಯಾಪ್ಟನ್ ಯಾರು? ಲ್ಯಾಪ್ ಡುಪ್ಲೆಸಿ. ಯಾರು ಇನ್ನೊಂದು ಹೇಳಿ? ಡುಪ್ಲೆಸಿ. ಫುಲ್ ಹೆಸರೇನು? ಒಂದು ಲ್ಯಾಪ್ ಡುಪ್ಲೆಸಿ. ಪ್ಲಾಪು. ಓಕೆ, ಪ್ಲಾಪ್. ನೋಡಿ, ಅದೆಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. CM ಯಾರು ನಮಗೆ? ಯಾರೋ ಒಬ್ರು ಆಗ್ಲಿ ಬಿಡಿ. ಹೇಳಿ, ನೀವು ನಮ್ಗೆ ಬೇಕು ಬ್ರೋ, ನಿಮ್ಮಂತ ಯೂತ್ ಇಲ್ಲ ತಾನೆ ನಮಗೆಲ್ಲ. ಏನು ಬೇಡ ಬಿಡಿ ಬ್ರೋ, ಆಗ್ಲಿ. ಬಿಜೆಪಿನ ಕಾಂಗ್ರೆಸ್ಸಾ? ಬಿಜೆಪಿ. ಯಾಕೆ? ಅವ್ರು ಒಳ್ಳೆಯವರು. ಹೆಂಗಸರು ದುಡ್ಡು ಹಾಕೋದು ಕಾಂಗ್ರೆಸ್ ಅವ್ರನ್ನ. ಕಾಂಗ್ರೆಸ್ ಹೆಂಗಸಿಗೆ ದುಡ್ಡು ಹಾಕ್ತವ್ರ? ಇನ್ನೇನು ಮತ್ತೆ ಗಂಡಸರಿಗೆ ಆಗ್ತಿಲ್ಲ? ಒಂದು ಪೈಸೆ ಆಗ್ತಾ ಇಲ್ಲ. ಗಂಡಸರಿಗೆ ಏನು ಮಾಡ್ಬೇಕು? ಎಣ್ಣೆ ರೇಟ್ ಕಡಿಮೆ ಮಾಡ್ಬೇಕಾ? ಎಣ್ಣೆ ರೇಟಿನ ಜಾಸ್ತಿ ಮಾಡಿಬಿಟ್ಟ ಸಿದ್ದರಾಮಯ್ಯ. ಅದಕ್ಕೆ ಓಟ್ ಹಾಕಲ್ಲ? ಹೋಗಲ್ಲ, ಹಾಕಲ್ಲ. ಈ ಸಲ ಯಾರು ಗೆಲ್ತಾರೆ? ಇಷ್ಟು ಒಂದು ಹೀಟಲ್ಲಿ, ಇಷ್ಟು ಒಂದು ಟೆನ್ಷನಲ್ಲಿ ಯಾರು ಗೆಲ್ತಾರೆ ಈ ಸಲ? ಬಿಜೆಪಿ. ಇದು ಏನು ಎಲೆಕ್ಷನ್ ಅಲ್ಲ ಬ್ರೋ, ಈ ಸಲ ಕಪ್ ಯಾರ್ದು? RCB ಕ್ಯಾಪ್ಟನ್ ಯಾರು? ಆಕ್ಚುಲಿ ಚೆನ್ನಾಗಿರೋದು ಡೂಪ್ಲೆಕ್ಸ್. ಯಾವ ಫ್ಲೆಕ್ಸು? ಡೂಪ್ಲೆಕ್ಸು. ಅರೆ, ನಿಮ್ಗೆ RCB ಮ್ಯಾಚ್ ಬಗ್ಗೆ ಗೊತ್ತು, ಎಲೆಕ್ಷನ್ ನಮ್ಮ ಭವಿಷ್ಯದ ಬಗ್ಗೆ ಗೊತ್ತಿಲ್ಲ. ತುಂಬಾ ಜನ ಹೇಳ್ತಿರೋದೇನೆಂದ್ರೆ, ಬಿಜೆಪಿಯಿಂದ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆದರೆ ದೇಶ ಡೆವಲಪ್ಮೆಂಟ್ ಆಗುತ್ತೆ. ಮೋದಿ ಅಂದರೆ ನಾವೇನು ಮೋದಿಗೆ ನಾವೇನು ಆಪೋಸಿಟ್ ಅಲ್ಲ. ಬಟ್ ಮೋದಿ ಬಂದ್ಬಿಟ್ಟು ಕೋಮುವಾದ ಜಾತಿಗಳ ಬಗ್ಗೆ ಬರೀ ಮೋದಿ ಏನು ಮಾಡಿದ್ದಾರೆ? ರಾಮ ಮಂದಿರ ಅದೊಂದು ಬಿಟ್ಬಿಟ್ಟು ನೆಕ್ಸ್ಟ್ ಇನ್ನೇನೋ ಮಾಡಿದ್ದಾರೆ ಹೇಳಿ, ಬಡವ್ರಿಗೆ ಹೇಳ್ರಿ. ಇವಾಗ ರೈತರದಿಂದ ಮಾಡಿದ್ದಾರೆ 2000, ಅದೊಂದು ಬಿಟ್ಟು PM ಕಿಸಾನ್ ಒಂದು ಬಿಟ್ಟು ನೆಕ್ಸ್ಟ್ ಬಡವ್ರಿಗೆ ಏನು ಮಾಡಿದ್ದಾರೆ? ನಮಗೊಂದು ಆರಾಮಾಗಿ ಒಂದು ಪೇಪರಲ್ಲಿ ಹೊಡಿಸ್ಲಿ, ಬಡವ್ರಿಗೆ ಈ ಥರ ಮಾಡಿದ್ದೀನಿ, ಆ ಥರ ಮಾಡಿದ್ದೀನಿ ಅಂತೇಳಿ. ಕಾಂಗ್ರೆಸ್ ಅವ್ರು ಏನು ಮಾಡಿದ್ದಾರೆ ಬಡವರಿಗೆ? ಕಾಂಗ್ರೆಸ್ ಅವರು ಇವತ್ತು ನಾವು ಈ ಬಸ್ ಸ್ಟ್ಯಾಂಡಲ್ಲಿ ನಿಲ್ಕೊಂಡಿದ್ರಿಂದ ಅದು ಕೂಡ ಕಾಂಗ್ರೆಸ್ಸೇ ಮಾಡಿರೋದು. 45 ವರ್ಷ 60 ವರ್ಷ ಹಿಂದೆ ಈ ಬಸ್ ಸ್ಟ್ಯಾಂಡ್ ಕೂಡ ಮಾಡಿರೋದು ಕಾಂಗ್ರೆಸ್ಸೇ. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ನಮ್ಮ ಕೋಲಾರಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇರೋ ಜನಗಳು ಅವ್ರ ಅಭಿಪ್ರಾಯ ಎಲ್ಲ ಕೇಳಿಸ್ಕೊಂಡಿದ್ದಾರೆ. ಇವಾಗ ಬೇರೆ ಜಾಗದಲ್ಲಿ ಹೋಗೋಣ, ಅಲ್ಲಿ ಜನ ಏನು ಹೇಳ್ತಾರಂತ ಮತ್ತೆ ಕೇಳಿಸ್ಕೊಳ್ಳೋಣ, ಬನ್ನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.